ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂದ್ರೆ ಇಸ್ರೋನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಅಂದ್ರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಲ್ಲಿ ವಿವಿಧ ರೀತಿಯ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಯಾವ ಯಾವ ಹುದ್ದೆಗಳ ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೆಡಿಕಲ್ ಆಫೀಸರ್, ಆಮೇಲೆ ಸೈಂಟಿಸ್ಟ್, ಎಂಜಿನಿಯರ್, ಟೆಕ್ನಿಕಲ್ ಅಸಿಸ್ಟೆಂಟ್, ಇವು ಭಾಳ ಹುದ್ದೆಗಳು ಖಾಲಿ ಅದಾವ್ರಿ. ಟೆಕ್ನಿಕಲ್ ಅಸಿಸ್ಟೆಂಟ್, ಆಮೇಲೆ ಸೈಂಟಿಫಿಕ್ ಅಸಿಸ್ಟೆಂಟ್, ಆಮೇಲೆ ಟೆಕ್ನಿಷಿಯನ್ ಬಿ, ಇವು ಕೂಡ ಭಾಳ ಹುದ್ದೆಗಳು ಖಾಲಿ ಅದಾವ್ರಿ ಸ್ನೇಹಿತರೆ. ಟೆಕ್ನಿಷಿಯನ್ ಬಿ, ನೆಕ್ಸ್ಟ್ ಡ್ರಾಫ್ಟ್ ಮ್ಯಾನ್, ಆಮೇಲೆ ಅಸಿಸ್ಟೆಂಟ್ ರಾಜಭಾಷಾ, ಇವಿಷ್ಟು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ ಹುದ್ದೆಗಳಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳು ಭಾಳ ಖಾಲಿ ಅದಾವ್ರಿ. ಹಾಗಾಗಿ ಈ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಯ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ತಾಂತ್ರಿಕ ಸಹಾಯಕರ ಹುದ್ದೆಗಳ ಬಗ್ಗೆ ನೋಡೋಣ್ರಿ. ತಾಂತ್ರಿಕ ಸಹಾಯಕರಲ್ಲಿ ಮೆಕ್ಯಾನಿಕಲ್ ವಿಭಾಗದಲ್ಲಿ 13 ಹುದ್ದೆಗಳು ಖಾಲಿ ಅದಾವ್ರಿ. ಅದರಲ್ಲಿ ಮೆಕ್ಯಾನಿಕಲ್ ವಿಭಾಗ, ಈ ಮೆಕ್ಯಾನಿಕಲ್ ವಿಭಾಗದಲ್ಲಿ 13 ಹುದ್ದೆಗಳು ಖಾಲಿ ಅದಾವ್ರಿ. ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಈ ಪ್ರತಿಯೊಂದು ಹುದ್ದೆಯನ್ನ ರಿಟರ್ನ್ ಟೆಸ್ಟ್ ಆಮೇಲೆ ಸ್ಕಿಲ್ ಟೆಸ್ಟ್ಗಳ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ ಸ್ನೇಹಿತರೆ. ಎಲ್ಲ ಹುದ್ದೆಗಳ್ರಿ, ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರಬಹುದು, ಆಮೇಲೆ ಡ್ರಾಫ್ಟ್ ಮ್ಯಾನ್ ಆಗಿರಬಹುದು, ಇವೆಲ್ಲ ಹುದ್ದೆಗಳ ರಿಟರ್ನ್ ಟೆಸ್ಟ್ ಮತ್ತು ಸ್ಕಿಲ್ ಟೆಸ್ಟ್ಗಳ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ 11 ಹುದ್ದೆಗಳ ಖಾಲಿ ಅದಾವ್ರಿ. ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ವಿಭಾಗ 2 ಹುದ್ದೆಗಳು ಖಾಲಿ ಅದಾವ. ಡಿಪ್ಲೊಮಾನಲ್ಲಿ ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ಎಲ್ಲಾ ಎಂಜಿನಿಯರ್ ಅನ್ನ ನೀವು ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗಿರ್ಬೇಕ್ರಿ. ಓಕೆ ರೀ. ನೆಕ್ಸ್ಟ್ ಫೋಟೋಗ್ರಾಫಿ ಅಥವಾ ಸಿನಿಮಾಟೋಗ್ರಾಫಿ 2 ಹುದ್ದೆಗಳ ಖಾಲಿ ಅದಾವ. ಡಿಪ್ಲೊಮಾದಲ್ಲಿ ಈ ಫೋಟೋಗ್ರಾಫಿ ಅಥವಾ ಸಿನಿಮಾಟೋಗ್ರಾಫಿ ಎಂಜಿನಿಯರಿಂಗ್ ಪಾಸ್ ಮಾಡಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇವಿಷ್ಟು ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳ ಸ್ನೇಹಿತರೆ, ಅಂದ್ರೆ ತಾಂತ್ರಿಕ ಸಹಾಯಕರ ಹುದ್ದೆಗಳ ಸ್ನೇಹಿತರೆ. ನೆಕ್ಸ್ಟ್ ಟೆಕ್ನಿಷಿಯನ್ ಬಿ ಹುದ್ದೆ ಬಗ್ಗೆ ನೋಡೋಣ ಸ್ನೇಹಿತರೆ. ಟೆಕ್ನಿಷಿಯನ್ ಬಿ ಹುದ್ದೆಗಳ ಬಗ್ಗೆ ನೋಡಿದ್ರೆ ಫಿಟ್ಟರ್ ಸ್ನೇಹಿತರೆ. ಫಿಟ್ಟರ್ ವಿಭಾಗದಲ್ಲಿ 22 ಹುದ್ದೆಗಳು ಖಾಲಿ ಅದಾವ. ಐಟಿಐದಲ್ಲಿ ನೀವು ಫಿಟ್ಟರ್ ಟ್ರೇಡ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ವಿಭಾಗ, ಈ ವಿಭಾಗದಲ್ಲಿ 12 ಹುದ್ದೆಗಳು ಖಾಲಿ ಅದಾವ. ಐಟಿಐದಲ್ಲಿ ನೀವು ಇಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಟ್ರೇಡ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಎಸಿ ಅಂಡ್ ರೆಫ್ರಿಜರೇಷನ್, ಈ ವಿಭಾಗದಲ್ಲಿ ಒಂದೇ ಹುದ್ದೆ ಖಾಲಿ ಐತಿ ಸ್ನೇಹಿತರೆ. ಐಟಿಐನಲ್ಲಿ ಎಸಿ ಅಂಡ್ ರೆಫ್ರಿಜರೇಷನ್ ಟ್ರೇಡ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ವೆಲ್ಡರ್ 2 ಹುದ್ದೆಗಳದಾವ. ಮಷಿನಿಸ್ಟ್ ವಿಭಾಗದಲ್ಲಿ 1 ಹುದ್ದೆ, ಇಲೆಕ್ಟ್ರಿಕಲ್ ವಿಭಾಗದಲ್ಲಿ 3 ಹುದ್ದೆ, ಟರ್ನರ್ ವಿಭಾಗದಲ್ಲಿ 1 ಹುದ್ದೆ. ಇವು ನೋಡ್ರಿ ಸ್ನೇಹಿತರೆ, ಯಾವ ಯಾವ ವಿಭಾಗದೊಳಗ ಹುದ್ದೆಗಳು ಖಾಲಿ ಅದಾವಲ್ಲ ಅದಕ್ಕೆ ಸಂಬಂಧಿಸಿದಂತ ಟ್ರೇಡ್ನಲ್ಲಿ ನೀವು ಐಟಿಐವನ್ನ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಗ್ರೈಂಡರ್ 1 ಹುದ್ದೆ ಐತಿ, ಇದು ಕೂಡ ಸೇಮ್ ಸ್ನೇಹಿತರೆ. ಗ್ರೈಂಡರ್ ಟ್ರೇಡ್ ನಲ್ಲಿ ನೀವು ಐಟಿಐವನ್ನ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಡ್ರಾಫ್ಟ್ಸ್ ಮ್ಯಾನ್ ಬಿ ಹುದ್ದೆಗಳದಾವ ಸ್ನೇಹಿತರೆ. ಆ ಡ್ರಾಫ್ಟ್ಸ್ ಮ್ಯಾನ್ ಮೆಕ್ಯಾನಿಕಲ್ ವಿಭಾಗದೊಳಗ 9 ಹುದ್ದೆಗಳು ಖಾಲಿ ಅದಾವ. ಐಟಿಐದೊಳಗ ಡ್ರಾಫ್ಟ್ಸ್ ಮ್ಯಾನ್ ಮೆಕ್ಯಾನಿಕಲ್ ಅಂತಂದು ಒಂದು ಟ್ರೇಡ್ ಬರ್ತದ, ಆ ಟ್ರೇಡ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಡ್ರಾಫ್ಟ್ಸ್ ಮ್ಯಾನ್ ಸಿವಿಲ್ ವಿಭಾಗ ಸ್ನೇಹಿತರೆ, ಈ ವಿಭಾಗದಲ್ಲಿ 4 ಹುದ್ದೆಗಳು ಖಾಲಿ ಅದಾವ. ಐಟಿಐದೊಳಗ ಡ್ರಾಫ್ಟ್ಸ್ ಮ್ಯಾನ್ ಸಿವಿಲ್ ಟ್ರೇಡ್ ಅಂತ ಒಂದು ಟ್ರೇಡ್ ಬರ್ತದ, ಆ ಟ್ರೇಡ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಸಹಾಯಕರ ಸ್ನೇಹಿತರೆ, ರಾಜಭಾಷಾ ವಿಭಾಗದಲ್ಲಿ ಸಹಾಯಕರ ಹುದ್ದೆಗಳು 4 ಹುದ್ದೆಗಳು ಖಾಲಿ ಅದಾವ ಸ್ನೇಹಿತರೆ. ಯಾವ್ದಾದ್ರು ಒಂದು ಪದವಿ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. 60% ಅಂಕಗಳೊಂದಿಗೆ ಯಾವ್ದಾದ್ರು ಒಂದು ಪದವಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಆಮೇಲೆ ಪ್ರತಿಯೊಂದು ಪೋಸ್ಟಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪೋಸ್ಟ್ ಕೋಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ, ಇದು ಕೂಡ ನೀವು ಗಮನಿಸಬೇಕು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ನೆಕ್ಸ್ಟ್ ಇನ್ನು ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್, ಡ್ರಾಫ್ಟ್ ಮ್ಯಾನ್, ಆಮೇಲೆ ಟೆಕ್ನಿಷಿಯನ್ ಬಿ, ಈ ಎಲ್ಲಾ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 35 ವರ್ಷ ವಯಸ್ಸಾಗಿರ್ತದೆ ಸ್ನೇಹಿತರೆ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿ ಮತ್ತು ವಿಧವೆ ಅಭ್ಯರ್ಥಿಗಳಿಗೆ 10 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳ
ಎಷ್ಟು ವರ್ಷ ಸೈನ್ಯದಲ್ಲಿ ಸೇವೆ ಸಲ್ಲಿಸಿರ್ತಾರೋ ಅಷ್ಟು ವರ್ಷದ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷ, ಈ ರೀತಿ ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಈ ಟೆಕ್ನಿಕಲ್ ಅಸಿಸ್ಟೆಂಟ್ ಆಮೇಲೆ ಸೈಂಟಿಫಿಕ್ ಅಸಿಸ್ಟೆಂಟ್ಗಳಿಗೆ ಪ್ರತಿ ತಿಂಗಳಿಗೆ 67,350 ರೂಪಾಯಿ ಪೇಮೆಂಟ್ ಇರ್ತದ ಸ್ನೇಹಿತರೆ, ವೇತನ ಇರ್ತದ. ನೆಕ್ಸ್ಟ್ ಟೆಕ್ನಿಷಿಯನ್ ಬಿ ಆಮೇಲೆ ಡ್ರಾಫ್ಟ್ಸ್ ಮ್ಯಾನ್ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 32,550 ರೂಪಾಯಿ ಪೇಮೆಂಟ್ ಇರ್ತದ ಸ್ನೇಹಿತರೆ. ನೆಕ್ಸ್ಟ್ ಅಸಿಸ್ಟೆಂಟ್ ರಾಜಭಾಷಾ ವಿಭಾಗ ಏನದಲ್ಲ ಸ್ನೇಹಿತರೆ, ಇವರಿಗೆ ಪ್ರತಿ ತಿಂಗಳಿಗೆ 38,250 ರೂಪಾಯಿ ಪೇಮೆಂಟ್ ಆಗಿರ್ತದ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಗರಿಷ್ಠ 28 ವರ್ಷ ವಯೋಮಿತಿಯನ್ನ ಮೀರಿರಬಾರದು ಸ್ನೇಹಿತರೆ. ಈ ವಯೋಮಿತಿ ಮೇಲೆ, ಈ ಗರಿಷ್ಠ ವಯೋಮಿತಿಯ ಮೇಲೆ ಆಗ್ಲೇ ಹೇಳ್ದಂಗ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ನೆಕ್ಸ್ಟ್ ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ 19, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಅಕ್ಟೋಬರ್ 9, 2024 ಆಗಿರ್ತದೆ. ಇಷ್ಟರೊಳಗ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಇನ್ ಕೇಸ್ ಸೆಂಟ್ರಲ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟು ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಒಳಗೋ ಅಥವಾ ಅಟೋನಮಸ್ ಬಾಡಿ ಒಳಗೋ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸ್ ಅನ್ನ ನೀವು ಎಂಪ್ಲಾಯರ್ ಕಡೆಯಿಂದ, ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅವರ ಕಡೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ನೀವು ತಗೊಂಡು ರಿಜಿಸ್ಟ್ರೇಷನ್ ನಂಬರು ಆಮೇಲೆ ಪೋಸ್ಟ್ ಕೋಡ್ ಜೊತೆಗೆ ಮೆನ್ಷನ್ ಮಾಡಿ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್, ಅಂತರಿಕ್ಷ ಭವನ್, ನ್ಯೂ BEL ರೋಡ್, ಬೆಂಗಳೂರು 560094 ಇಲ್ಲಿಗೆ ನೀವು ಕಳಿಸ್ಬೇಕಾಗ್ತದೆ ಸ್ನೇಹಿತರೆ. ಕೊರಿಯರ್ ಮೂಲಕ ಕಳಿಸ್ಬೇಕಾಗ್ತದೆ. ನೀವು ಅಪ್ಲಿಕೇಶನ್ ಹಾಕಿದ್ದು 7 ದಿನದ ಒಳಗಡೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಕಳಿಸ್ಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಪೋಸ್ಟ್ ಕೋಡ್ 1 ರಿಂದ ಪೋಸ್ಟ್ ಕೋಡ್ 14 ತನಕ ಇವಿಷ್ಟು ಹುದ್ದೆಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ತುಂಬಕ್ರಿ. ಈ 750 ರೂಪಾಯಿದೊಳಗೆ 500 ರೂಪಾಯಿ ರಿಫಂಡ್ ಆಗ್ತದ, 250 ರೂಪಾಯಿ ರಿಫಂಡ್ ಆಗೋದಿಲ್ಲ ಸ್ನೇಹಿತರೆ. ಈ 750 ರೂಪಾಯಿದಾಗ 500 ರೂಪಾಯಿ ಯಾವಾಗ ರಿಫಂಡ್ ಆಗ್ತದ ಅಂತಂದ್ರೆ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂಗೆ ನೀವು ಅಟೆಂಡ್ ಆಗಬೇಕು. ಈ ರಿಟರ್ನ್ ಟೆಸ್ಟಿಗೆ ಮತ್ತು ಇಂಟರ್ವ್ಯೂಗೆ ಅಟೆಂಡ್ ಆದ್ರೆ ಮಾತ್ರ ನಿಮ್ಗೆ ಅಮೌಂಟ್ ರಿಫಂಡ್ ಆಗ್ತದ, ಇಲ್ಲಾಂದ್ರೆ ಅಮೌಂಟ್ ರಿಫಂಡ್ ಆಗಂಗಿಲ್ಲ. 750 ರೂಪಾಯಿ ಅರ್ಜಿ ಶುಲ್ಕ ಎಲ್ಲಾ ಕೆಟಗರಿಯ ಅಭ್ಯರ್ಥಿಗಳು ತುಂಬಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ, SC ST ಅಂಗವಿಕಲ ಅಭ್ಯರ್ಥಿಗಳು ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳ ಈ ಏನು 750 ರೂಪಾಯಿ ತುಂಬಿರ್ತಿರಲ್ಲ, ಈ 750 ರೂಪಾಯಿ ಫುಲ್ ಅಮೌಂಟ್ ನಿಮಗೆ ರಿಫಂಡ್ ಆಗ್ತದೆ ಸ್ನೇಹಿತರೆ. ಫುಲ್ ಅಮೌಂಟ್ ರಿಫಂಡ್ ಆಗ್ತದೆ. ಆಗ್ಲೇ ಹೇಳ್ದಂಗೆ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂಗೆ ನೀವು ಅಟೆಂಡ್ ಆಗಿರ್ಬೇಕು. ಅಟೆಂಡ್ ಆದ್ರೆ ಮಾತ್ರ ರಿಫಂಡ್ ಆಗ್ತಾವೆ. ಪ್ರಸ್ತುತವಾಗಿ ಅಪ್ಲಿಕೇಶನ್ ಫೀ 750 ರೂಪಾಯಿ ಎಲ್ಲಾ ಕೆಟಗರಿ ಅಭ್ಯರ್ಥಿಗಳು ತುಂಬಬೇಕು ಸ್ನೇಹಿತರೆ. ಅದು ಯಾವುದರೇ ಕೆಟಗರಿ ಇರುವಲ್ತಾಕ ಎಲ್ಲಾ ಕೆಟಗರಿ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ತುಂಬಬೇಕು. ತದನಂತರ ಎಕ್ಸಾಮ್ಷನ್, ಯಾರಿಗೆ ಫೀ ಎಕ್ಸಾಮ್ಷನ್ ಅದ ಅವರಿಗೆ ಫುಲ್ ಅಮೌಂಟ್ ರಿಫಂಡ್ ಆಗ್ತದ. ಯಾರಿಗೆ ಫೀ ಎಕ್ಸಾಮ್ಷನ್ ಇಲ್ಲ ಅವರಿಗೆ 500 ರೂಪಾಯಿ ಫೀ ಅಮೌಂಟ್ ರಿಫಂಡ್ ಆಗ್ತದೆ. ನೆಕ್ಸ್ಟ್ ಪೋಸ್ಟ್ ಕೋಡ್ ನಂಬರ್ 15 ರಿಂದ 26 ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು 500 ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕು ಸ್ನೇಹಿತರೆ. ಈ 500 ರೂಪಾಯಿ ಅರ್ಜಿ ಶುಲ್ಕದಲ್ಲಿ 400 ರೂಪಾಯಿ ಅಮೌಂಟ್ ರಿಫಂಡ್ ಆಗ್ತದೆ, 100 ರೂಪಾಯಿ ಅಮೌಂಟ್ ರಿಫಂಡ್ ಆಗಂಗಿಲ್ಲ. ಇನ್ ಕೇಸ್ ನೀವು ಮಹಿಳಾ ಅಭ್ಯರ್ಥಿಗಳು, SC ST ಅಂಗವಿಕಲ ಅಭ್ಯರ್ಥಿಗಳು ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಇದ್ರಿ ಅಂತಂದ್ರೆ 500 ರೂಪಾಯಿ ಫುಲ್ ಅಮೌಂಟ್ ರಿಫಂಡ್ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನೋಡೋದಾದ್ರೆ ಸೀರಿಯಲ್ ನಂಬರ್ 1 ಮತ್ತು 2 ಈ 2 ಹುದ್ದೆಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಹುದ್ದೆಗಳಿಗೆ ರಿಟರ್ನ್ ಟೆಸ್ಟ್ ಆಮೇಲೆ ಸ್ಕಿಲ್ ಟೆಸ್ಟ್ ಅನ್ನ ತಗೊಳ್ತಾರೆ ಸ್ನೇಹಿತರೆ. ಈ ರಿಟರ್ನ್ ಟೆಸ್ಟ್ ಆಮೇಲೆ ಸ್ಕಿಲ್ ಟೆಸ್ಟ್ ಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ್ರಿ. ಸೈಂಟಿಫಿಕ್ ಹುದ್ದೆಗಳು, ಟೆಕ್ನಿಕಲ್ ಅಸಿಸ್ಟೆಂಟ್ ಕ್ಯಾಟಗರಿಯ ಹುದ್ದೆಗಳು, ಟೆಕ್ನಿಷಿಯನ್ ಹುದ್ದೆಗಳು, ಡ್ರಾಫ್ಟ್ಸ್ಮ್ಯಾನ್ ಹುದ್ದೆಗಳು ಈ ಎಲ್ಲಾ ಹುದ್ದೆಗಳಿಗೆ ಸೇಮ್ ಕಾಮನ್ ಎಕ್ಸಾಮ್ ಆಗಿರ್ತದ ಸ್ನೇಹಿತರೆ. ರಿಟರ್ನ್ ಟೆಸ್ಟ್ ಅಂತ ಹೇಳಿ ಈ ಎಕ್ಸಾಮ್ದೊಳಗೆ ನೋಡಿ ಸ್ನೇಹಿತರೆ 80 ಪ್ರಶ್ನೆಗಳಿರ್ತಾವ್ರಿ. ಈ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯಲ್ಲಿ 80 ಪ್ರಶ್ನೆಗಳಿರ್ತಾವ. 80 ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೆ ಒಂದೊಂದು ಅಂಕ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 80 ಮಾರ್ಕ್ಸಿಂದ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ. ಈ ಪ್ರಶ್ನೆ ಪತ್ರಿಕೆ MCQ ಪ್ಯಾಟರ್ನ್ ಅನ್ನ ಹೊಂದಿರ್ತದೆ ಸ್ನೇಹಿತರೆ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಗಳಿರ್ತಾವ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದ. ಆ ಸರಿಯಾದ ಉತ್ತರವನ್ನ ನೀವು ಟಿಕ್ ಮಾಡೋದಿರ್ತದ. ಅದೇ ರೀತಿ ಈ ಎಕ್ಸಾಮ್ಗೆ ನೆಗೆಟಿವ್ ಅಂಕ ಕೂಡ ಇರ್ತದ ಸ್ನೇಹಿತರೆ. ಅಂದ್ರೆ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ನೀವೇನಾದ್ರೂ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತಂದ್ರೆ
ಪ್ರತಿ ಪ್ರಶ್ನೆಗೆ ಏನು ಅಂಕ ನಿಗದಿಪಡಿಸಿರ್ತಾರಲ್ಲ ಆ ಅಂಕದಲ್ಲಿ 1/3 ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದೆ ಸ್ನೇಹಿತರೆ. ಅಂದ್ರೆ 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಒಂದು ಉತ್ತರ ತಪ್ಪು ಟಿಕ್ ಮಾಡಿದ್ರಿ ಅಂದ್ರೆ 0.33 ಮಾರ್ಕ್ಸ್ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಡಿಡಕ್ಟ್ ಮಾಡಲಾಗ್ತದೆ. ಇನ್ ಕೇಸ್ ನೀವು 3 ಉತ್ತರ ತಪ್ಪು ಟಿಕ್ ಮಾಡಿದ್ರಿ ಅಂತಂದ್ರೆ 1 ಮಾರ್ಕ್ಸ್ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಡಿಡಕ್ಟ್ ಮಾಡಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಕ್ವಾಲಿಫೈಯಿಂಗ್ ನೇಚರ್ ಸ್ಕಿಲ್ ಟೆಸ್ಟ್ ಬರ್ತದೆ ಸ್ನೇಹಿತರೆ. ಇದು ಕ್ವಾಲಿಫೈಯಿಂಗ್ ನೇಚರ್ ಎಕ್ಸಾಮ್ ಇದು 100 ಮಾರ್ಕ್ಸ್ ಇಂದ ಎಕ್ಸಾಮ್ ಸ್ನೇಹಿತರೆ. ಇದು ಈ ರಿಟರ್ನ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಈ ಸ್ಕಿಲ್ ಟೆಸ್ಟ್ಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಈ ಸ್ಕಿಲ್ ಟೆಸ್ಟ್ ನಲ್ಲಿ ನೀವು ಪಾಸ್ ಆದ್ರಿ ಅಂತಂದ್ರೆ ಹುದ್ದೆಗಳಿಗೆ ನಿಮ್ಗೆ ನೇಮಕಾತಿ ಮಾಡ್ಕೊಳ್ತಾರ, ಇಲ್ಲಂದ್ರೆ ನೇಮಕಾತಿ ಮಾಡ್ಕೊಳಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಬಗ್ಗೆ ನೋಡೋದಾದ್ರೆ ಈ ಸ್ಕಿಲ್ ಟೆಸ್ಟ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಮೆರಿಟ್ ಲಿಸ್ಟ್ಗೆ ಗಣನೆಗೆ ತಗೊಳಂಗಿಲ್ಲ ಸ್ನೇಹಿತರೆ. ಈ ರಿಟರ್ನ್ ಎಕ್ಸಾಮ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಮಾತ್ರ ಮೆರಿಟ್ ಲಿಸ್ಟ್ಗೆ ಗಣನೆಗೆ ತೆಗೆದುಕೊಳ್ತಾರ. ಇಲ್ಲಿ ಈ ರಿಟರ್ನ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದ. ಆದ್ರ ಈ ಸ್ಕಿಲ್ ಟೆಸ್ಟ್ ನಲ್ಲಿ ಪಾಸ್ ಆದ್ರೆ ಮಾತ್ರ ನೇಮಕಾತಿ ಮಾಡಿಕೊಳ್ಳಲಾಗ್ತದ, ಇಲ್ಲಂದ್ರೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ ಸ್ನೇಹಿತರೆ. ಇಲ್ಲಿ ಸಿಲೆಬಸ್ ಕೊಟ್ಟರು ಸ್ನೇಹಿತರೆ. ರಿಟರ್ನ್ ಟೆಸ್ಟ್ ಇಂದ ಏನೇನು ಸಿಲೆಬಸ್ ಅಂತ ಇಲ್ಲಿ ಸಿಲೆಬಸ್ ಕೊಟ್ಟರು, ಆಮೇಲೆ ಸ್ಕಿಲ್ ಟೆಸ್ಟ್ ಬಗ್ಗೆ ಕೂಡ ಸಿಲೆಬಸ್ ಕೊಟ್ಟರು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ನೆಕ್ಸ್ಟ್ ಅಸಿಸ್ಟೆಂಟ್ ರಾಜಭಾಷಾ ವಿಭಾಗ, ಇದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಯಾವ ರೀತಿ ಎಕ್ಸಾಮ್ ನಡೆಸಲಾಗ್ತದೆ ಅಂತ ಇಲ್ಲಿ ಕೊಟ್ಟರು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ ನಮ್ಮ ಕರ್ನಾಟಕದಾಗ ಬೆಂಗಳೂರು ಮತ್ತು ಬೆಳಗಾವಿ ಈ ಎರಡೇ ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರ್ತಕ್ಕಂಥದ್ದು ಸ್ನೇಹಿತರೆ. ಒಟ್ಟು 5 ಎಕ್ಸಾಮಿನೇಷನ್ ಸೆಂಟರ್ನ ನೀವು ಪ್ರಿಫರೆನ್ಸ್ ಆಗಿ ಕೊಡ್ಬೇಕ್ರಿ. ಈ 5 ಎಕ್ಸಾಮಿನೇಷನ್ ಸೆಂಟರ್ದೊಳಗೆ ಯಾವುದಾದ್ರೂ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನಿಮಗೆ ಅಲಾಟ್ ಮಾಡ್ತಾರೆ. ಆ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ನೀವು ಎಕ್ಸಾಮನ್ನು ಬರಿಬೇಕ್ರಿ. ಇದಿಷ್ಟು ಇಸ್ರೋದಿಂದ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.